ಚಪಾತಿ ಮಾಡೋಕೆ ಈಗ ಕಲ್ಲೆಲ್ಲ ನೀಟಾಗಿ ತೊಳ್ಕೊಂಡಾಯ್ತು. ಎಷ್ಟು ನೀಟಾಗಿದೆ ನೋಡಿ. ಇವಾಗ ಗೋಧಿ ಹಿಟ್ಟು ಹಾಕಿದ್ದೀನಿ. ಇದು ಒಂದೇ ಮಾಡಿ ಹಾಕೊಂಡಿರೋದು, ಯಾಕಂದರೆ ಡಸ್ಟ್ ಅದು ಇದೆಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಒಂದೇ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದೇ 1 ಸ್ಪೂನ್ ಆಗುವಷ್ಟು ಎಣ್ಣೆ ಸಾಕು. ಇವಾಗ ನಾನು ಎಷ್ಟು ಬೇಕೋ ಅಷ್ಟು ಅಲ್ಲಿ ತೆಗೆದು ಚೂರು ನೀರು ಹಾಕೊಂಡು ನಾನು ಇವಾಗ ದಪ್ಪ ರೆಡಿ ಮಾಡ್ಕೋತೀನಿ. ಇವಾಗ ನಂದು ಹಿಟ್ಟು ರೆಡಿ ಆಯಿತು. ಇವಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ, ಯಾಕಂದರೆ ಇಲ್ಲಿ ಮಿಕ್ಕಿದೆಯಲ್ಲ ಇದೆಲ್ಲ ಮತ್ತೆ ಪುನಃ ಆ ಹಿಟ್ಟಿಗೆ ಅಂಟ್ಕೊಳ್ಳುತ್ತೆ. ಒಂದು ಸ್ವಲ್ಪ ನೀಟಾಗಿ ಆಗೋದು. ಚಪಾತಿ ಒತ್ತೋದಕ್ಕೂ ಚೆನ್ನಾಗಿ ಅನಿಸುತ್ತೆ. ನಾನೇನು ಇದನ್ನು ಸ್ವಲ್ಪ ಹೊತ್ತು ಎಲ್ಲರೂ ಹೇಳ್ತಿರಲ್ಲ 2 hours ನೆನೆಸಿಡಿ 1 hours ನೆನೆಸಿಡಿ ಅಂತ. ಆ ಥರ ಏನೂ ಬೇಕಾಗಿಲ್ಲ. ಜಸ್ಟ್ ನೀವು ನಾನು ಹೇಳೋ ಒಂದು ಐಡಿಯಾ ಫಾಲೋ ಮಾಡಿದ್ರೆ ಸಾಕು, ನಿಮಗೆ ಲೇಯರ್ಸ್ ಚಪಾತಿ ಚೆನ್ನಾಗಿ ಬರುತ್ತೆ. ಒಂದು ಚಪಾತಿ ಲಟ್ಟಿಸೋದಕ್ಕೆ ಈಗ ಚಪಾತಿ ಲಟ್ಟಿಸಿದ್ರಿ ನೀವು ಒಂದು ಸೈಡ್ ಯಾವ್ದಾದ್ರು ಒಂದು ಸೈಡಿಗೆ ನಿಮ್ಗೆ ಯಾವ ಸೈಡ್ ಜಾಸ್ತಿ ಎಣ್ಣೆ ಹಾಕಬೇಕು ಚೆನ್ನಾಗಿ ಬರುತ್ತೆ ಅನಿಸಿದ್ರೆ ಆ ಸೈಡ್ ನೀವು ಎಣ್ಣೆ ಹಾಕಿ ನೆಕ್ಸ್ಟ್ ಫೋಲ್ಡ್ ಮಾಡಿ ಮತ್ತು ಪುನಃ ಇನ್ನೊಂದು ಸೈಡ್ ಎಣ್ಣೆ ಹಾಕಿ ಮತ್ತು ಪುನಃ ಫೋಲ್ಡ್ ಮಾಡಿ ಮತ್ತು ಚಪಾತಿ ಲಟ್ಟಿಸಿ. ನಿಮಗೆ ಎಷ್ಟು ಲೇಯರ್ ಬೇಕು ಅನಿಸುತ್ತೆ ಅಷ್ಟು ಲೇಯರ್ಸ್ ನಿಮಗೆ ಎಣ್ಣೆ ಹಾಕಿ ನೀವು ಫೋಲ್ಡ್ ಮಾಡಿ ಚಪಾತಿ ಒತ್ಕೋಬೋದು. ನಾನಿವಾಗ ಎಲ್ಲ ಚಪಾತಿನೂ ಅದೇ ಥರನೇ ಮಾಡ್ಕೋತಾ ಇದ್ದೀನಿ. ಲಾಸ್ಟ್ ಇನ್ನೊಂದು ಚಪಾತಿ ತೋರಿಸ್ತೀನಿ ಯಾವ ಥರ ಅಂತ, ಅದನ್ನು ನೋಡಿ. ನಾನು ಯಾಕೆ ಎಲ್ಲ ಚಪಾತಿನೂ ಒಟ್ಟಿಗೆ ಮಾಡ್ಕೋತಾ ಇದ್ದೀನಿ ಅಂತಂದರೆ ನನಗೂ ಈಸಿ ಆಗುತ್ತೆ ಮತ್ತು ಗ್ಯಾಸ್ ಕೂಡ ಸೇವ್ ಮಾಡ್ಬೋದು. ಮತ್ತು ಪುನಃ ಆ ಕಡೆ ಹಾಕಿ ಈ ಕಡೆ ಪುನಃ ಒತ್ತೋದು ಅಂತಂದರೆ ನನಗೂ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಎಲ್ಲನೂ ಒಟ್ಟಿಗೆ ಮಾಡಿಕೊಂಡು ಒತ್ಕೊಂಡು ಆಮೇಲೆ ಚಪಾತಿ ಮಾಡ್ತೀನಿ ನಾನು. ಇವಾಗ ಇನ್ನೊಂದು ಥರ ಚಪಾತಿ ತೋರಿಸ್ತಾ ಇದ್ದೀನಿ. ಯಾವ ಥರ ಅಂತಂದರೆ ಅದು ಲೇಯರ್ಸ್ ಚಪಾತಿನೇ, ಅದು ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ. ನೋಡಿ ಯಾವ ಥರ ಮಾಡಬೇಕು ಅದನ್ನಂತ.
ತುಂಬ ಲೇಯರ್ಸ್ ಬರುತ್ತೆ, ಚೆನ್ನಾಗಿ ಬರುತ್ತೆ ಆಲೂ ಚಪಾತಿನೂ. ಲೇಯರ್ಸ್ ಅಲ್ಲದೆ ತುಂಬ ಸಾಫ್ಟಾಗಿರುತ್ತೆ. ನೀವು ಯಾವಾಗ ತಿಂದ್ರು ಅದನ್ನ ತಿನ್ಬೋದು, ಬಿಸಿ ಮಾಡಿದ್ರೂ ಕೂಡ ತಿನ್ಬೋದು ಅದನ್ನ. ನಾನು ಈ ಥರ ಮಧ್ಯಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ನಾನು ಒಂದು ಸೈಡ್ ಫೋಲ್ಡ್ ಮಾಡಿದ್ದೀನಿ. ಸೊ ಮತ್ತು ಪುನಃ ಅದ್ರ ಮೇಲೆ ಎಣ್ಣೆ ಹಾಕೋತಾ ಇದ್ದೀನಿ, ಇನ್ನೊಂದು ಸೈಡ್ ಫೋಲ್ಡ್ ಮಾಡ್ತಾ ಇದ್ದೀನಿ. ಮತ್ತು ಪುನಃ ಇದ್ರ ಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ, ಇದನ್ನು ಫೋಲ್ಡ್ ಮಾಡ್ತಾ ಇದ್ದೀನಿ. ಯಾವ ಥರ ಬೇಕು ಆ ಥರ ಅಷ್ಟೇ ಫೋಲ್ಡ್ ಮಾಡಿ. ನಾನು ಫೋಲ್ಡ್ ಮಾಡಿದ್ದೀನಿ. ಇವಾಗ ನಾನು ಅದನ್ನು ಲಟ್ಟಿಸ್ಕೊತೀನಿ. ಇದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಂತಂದರೆ ಹೇಳ್ತಿದ್ನಲ್ಲ ನೀವು. ಮತ್ತು ಪುನಃ ಮತ್ತೊಂದು ಮಿಕ್ಕಿ ನಾನು ತಿನ್ನಬೇಕು ಇನ್ನೊಂದ್ಸಲ ಈವ್ನಿಂಗು ಅಥವಾ ನೈಟ್ ಟೈಮ್ ತಿನ್ನಬೇಕು, ಬಿಸಿ ಮಾಡೋಕ್ಕಾಗೋದಿಲ್ಲ ಅಂತಂದರೆ ನೀವು ಹಂಗೆ ಸಾಫ್ಟಾಗಿರುತ್ತೆ, ಹಂಗೆ ತಿನ್ಬೋದು ನೀವು. ಇದೇನು ರೌಂಡ್ ಶೇಪ್ ಬರೋದಿಲ್ಲ. ಇದು ನಾನೀಗ ಒತ್ತಾಗಿದೆ. ಈಗ ಲಾಸ್ಟ್ ಸ್ವಲ್ಪ ಚೆನ್ನಾಗಿ ಕಾವಲಿ ಕಾಯಬೇಕು, ಆವಾಗಲೇ ಚೆನ್ನಾಗಿ ಚಪಾತಿ ಆಗೋದು. ಇಲ್ಲಾಂತಂದರೆ ಮೇಲೆ ಬಿಸಿ ಆಗದೆ ಹಾಕ್ಬಿಟ್ರೆ ಏನಾಗುತ್ತೆ, ಗಟ್ಟಿ ಗಟ್ಟಿ ಆಗಿಬಿಡ್ತಾಳೆ, ರೊಟ್ಟಿ ಥರ ಆಗಿಬಿಡುತ್ತೆ ಚಪಾತಿ. ಇದು ಸ್ವಲ್ಪ ಚೆನ್ನಾಗಿ ಕಾಯಲಿ. ಅವಳಿಗೆ ಚೆನ್ನಾಗಿ ಕಾದಿದೆ. ಸೊ ನಾನಿವಾಗ ಚಪಾತಿ ಹಾಕ್ತಾಯಿದ್ದೀನಿ. ಹೀಗೆ ಹೈ ಫ್ಲೇಮಲ್ಲಿ ಚಪಾತಿನ ಬೇಯಿಸ್ಕೊತಾ ಇರಬೇಕು, ಇಲ್ಲ ಅಂತಂದರೆ ಗಟ್ಟಿಯಾಗಿ ಚೆನ್ನಾಗಾಗೋದಿಲ್ಲ. ಈ ಥರ ಮಾಡೋದ್ರಿಂದ ಎಲ್ಲ ಕಡೆನೂ ಚೆನ್ನಾಗಿ ಚಪಾತಿ ಬೇಯುತ್ತೆ. ನೋಡಿ ಹೆಂಗೆ ಉಕ್ಕೊ ಬರ್ತಾಯಿದೆ ನನ್ನ ಚಪಾತಿ. ಹೆಂಗೆ ಉಬ್ಬುತ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬು ಬರ್ತಾ ಇದೆ. ಕೆಲವರು ಈ ಥರ ಉಬ್ಸೋಕ್ಕೋಸ್ಕರ ಏನು ರೊಟ್ಟಿ ಥರ ಇದು ಒಲೆ ಮೇಲೆ ಇಟ್ಟು ಮಾಡ್ತಾರೆ. ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ. ಈ ಥರನೇ ಮಾಡಿ. ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ನೋಡಿ, ನಿಮಗೆ ಗೊತ್ತಾಗ್ತಿದೆ ಅಲ್ವಾ ಉಬ್ಬುತ್ತಾ ಇರೋದು.
ಒಂದು ಕೈಯಲ್ಲಿ ವಿಡಿಯೋ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ. ಈಗ ನಾನು ಚಪಾತಿ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿದೆ ಅಂತ. ನೀವು ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ತೋರಿಸ್ತೀನಿ, ಯಾವ ಥರ ಲೇಯರ್ಸ್ ಬಂದಿದೆ ಅಂತ ನೋಡಿ, ಯಾವ ಥರ ಲೇಯರ್ಸ್ ಬಂದಿದೆ ಅಂತ. ಇಷ್ಟು ಸಾಫ್ಟಾಗಿದೆ ಮತ್ತು ಇಷ್ಟು ಸಾಫ್ಟ್ ಲೇಯರ್ಸ್ ಬಂದಿದೆ. ಅದು ಒಂದು. ನಾನು ಇನ್ನೊಂದು ಈ ಥರ ಫೋಲ್ಡ್ ಮಾಡಿ ನಾನು ಚಪಾತಿ ಮಾಡಿದ್ನಲ್ಲ, ಆ ಚಪಾತಿ ಇದು, ಅದರ ಲೇಯರ್ಸ್ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದು ಕೂಡ ಅದರ ಲೇಯರ್ಸ್ ತುಂಬ ಸಾಫ್ಟಾಗಿದೆ ನೋಡಿ, ತುಂಬ ಅಂದರೆ ತುಂಬ ಸಾಫ್ಟಾಗಿದೆ. ನೀವು ಯಾರು ಓಲ್ಡ್ ಏಜ್ ಅವರು ನಂಗೆ ಹಲ್ಲೆಲ್ಲ ತಿನ್ನೋಕ್ಕಾಗಲ್ಲ, ನಂಗೆ ಹಲ್ಲ ಅರಳುತ್ತೆ, ಎಲ್ಲರೂ ಕೂಡ ಚೆನ್ನಾಗಿ ತಿನ್ಬೋದು ಈ ಚಪಾತಿಗಳನ್ನ. ನೋಡಿ ಎಷ್ಟು ಸಾಫ್ಟಾಗಿದೆ. ಇಷ್ಟು ಲೇಯರ್ಸ್ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ತಿನ್ಬೋದು, ಮಕ್ಕಳುಗಳು ಕೂಡ ಚೆನ್ನಾಗಿ ತಿನ್ಬೋದು. ಥ್ಯಾಂಕ್ ಯು.